ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಈಗ ವಿಶ್ವೇಶ್ವರ ಭಟ್ ಅವರ ಆವಿಷ್ಕಾರದ ಹರಿಕಾರ, ಬುದ್ಧಿಶಾಲಿ ಇಸ್ರೇಲಿಗಳು ವಿಶ್ವವನ್ನು ಬದಲಿಸಿದ ಪರಿ. ಅಧ್ಯಾಯ 12. ಬೆನ್ನು ಹುರಿಯ ಮೇಲೆ ಕಣ್ಣು. ನಿಮ್ಮ ದೇಹಕ್ಕೆ ಇದು ಆರೋಗ್ಯವನ್ನೂ ಮೂಳೆಗಳಿಗೆ ಪುಷ್ಟಿಯನ್ನೂ ತರುತ್ತದೆ. ಗಾದೆಗಳು. ಅಪಾಯಕಾರಿ ಸರ್ಜರಿಯೇ ಏಕೈಕ ಆಸರೆ. ಕತ್ತಲೆ ಸುರಿಯುತ್ತಿತ್ತು. ರಾತ್ರಿಯ ಜಿರಳೆಗಳು ಅರಚುತ್ತಿದ್ದವು. ಫ್ಲಾಯ್ಡ್ ಗುಡ್ಲೋಯ್ ಕುದುರೆ ಮೇಲೆ ಕುಳಿತು ನ್ಯೂ ಮೆಕ್ಸಿಕೋದ ಧೂಳಿನ ಕಣಿಮೆಯಲ್ಲಿ ಹಸುಗಳನ್ನು ಅಟ್ಟಿಕೊಂಡು ಮನೆಗೆ ತರುತ್ತಿದ್ದ. ಅದು 1998ನೇ ಇಸ್ವಿ. ಗುಡ್ಲೋಯ್ ಒಬ್ಬ ದನಗಾಹಿ, ಅಂದರೆ ಕೇವಲ ಹಸು ಮೇಯಿಸುವವನಲ್ಲ, ಅವುಗಳನ್ನು ಸಾಕಿ ಹೈನುಗಾರಿಕೆಯಲ್ಲೇ ಜೀವನ ಮಾಡುವವನು. ಅವತ್ತು ಮೇವಿಗೆ ಬಿಟ್ಟಿದ್ದ ಹಸುಗಳನ್ನು ಮನೆಗೆ ಹೊಡೆದುಕೊಂಡು ಬರುವುದು ತಡವಾಗಿ ಕತ್ತಲಾಗಿತ್ತು. ಒಂದು ಬಂಡೆಗಲ್ಲಿನಂತಹ ಜಾಗದಲ್ಲಿ ಅವನ ಕುದುರೆ ಅದೇನನ್ನು ನೋಡಿ ಹೆದರಿತೋ ಏನೋ, ಇದ್ದಕ್ಕಿದ್ದಂತೆ ಮುಂದಿನ ಎರಡೂ ಕಾಲು ಎತ್ತಿ ಅವನನ್ನು ದಢಾರೆಂದು ಕೆಳಗೆ ಬೀಳಿಸಿಬಿಟ್ಟಿತು. ನಂತರ ಅವನಿಗೆ ಜೋರಾಗಿ ಒದ್ದು ಅಲ್ಲೇ ಇದ್ದ ಗೋಡೆಯೊಂದಕ್ಕೆ ಅಪ್ಪಳಿಸುವಂತೆ ಮಾಡಿತು. 40ರ ಆಸುಪಾಸಿನಲ್ಲಿದ್ದ ದನಗಾಹಿ ಬೆಚ್ಚಿ ಹೋಗಿದ್ದ. ಯಾವತ್ತೂ ಅವನ ಕುದುರೆ ಹಾಗೆ ಮಾಡಿದ್ದಿಲ್ಲ. ಎದ್ದು ನಿಂತವನು ಅದುರುತ್ತಿದ್ದ. ಸರಿಯಾಗಿ ನಡೆಯುವುದಕ್ಕೂ ಆಗುತ್ತಿರಲಿಲ್ಲ. ಹೇಗೋ ಕಾಲೆಳೆಯುತ್ತಾ ಮನೆಗೆ ಬಂದು ಸೇರಿಕೊಂಡ. ಮುಂದಿನ ಕೆಲ ತಿಂಗಳ ಕಾಲ ಗುಡ್ಲೋಯ್ನ ಆರೋಗ್ಯ ಹೆಚ್ಚೇನೂ ಸುಧಾರಿಸಲಿಲ್ಲ. ಪ್ರತಿದಿನ ಫಿಸಿಕಲ್ ಥೆರಪಿ, ವ್ಯಾಯಾಮ, ಚಿರೋ ಪ್ರಾಕ್ಟೀಸ್, ಹೀಗೆ ನಿರಂತರ ಪ್ರಯತ್ನ ಸಾಗಿತ್ತು. ಆದರೆ ದೇಹ ಯಾವುದಕ್ಕೂ ಸ್ಪಂದಿಸುತ್ತಿರಲಿಲ್ಲ. ಬೆನ್ನಿಗೆ ಸರ್ಜರಿ ಮಾಡಿಸಿಕೊಂಡರೆ ಸರಿ ಹೋಗಬಹುದು ಎಂದು ಯೋಚಿಸಿದ. ಆದರೆ ಅದರಿಂದ ಅಪಾಯವೇ ಜಾಸ್ತಿ ಇತ್ತು. ಅನಾಮತ್ತು ಮುಂದಿನ 15 ವರ್ಷಗಳ ಕಾಲ ಅವನು ಆ ನೋವುಣ್ಣುತ್ತಲೇ ಇದ್ದ. ವರ್ಷದಿಂದ ವರ್ಷಕ್ಕೆ ನೋವು ಜಾಸ್ತಿಯಾಗುತ್ತಾ ಹೋಗಿ ಕೊನೆಗೆ ಅವನು ನಡೆಯುವುದಕ್ಕಾಗಲಿ ಕುದುರೆ ಸವಾರಿ ಮಾಡುವುದಕ್ಕಾಗಲಿ ಸಾಧ್ಯವೇ ಇಲ್ಲದಂತಾಯಿತು. ಕಾಲುಗಳು ಜೋಮು ಹಿಡಿಯತೊಡಗಿದವು. ಇನ್ನು ಹೀಗೇ ಕುಳಿತರೆ ಸಾಧ್ಯವಿಲ್ಲವೆಂದು ಗುಡ್ಲೋಯ್ ಡಾಕ್ಟರ ಬಳಿಗೆ ಹೋಗಿ MRI ಸ್ಕ್ಯಾನ್ ಮಾಡಿಸಿಕೊಂಡ. ಡಾಕ್ಟರ್ ಜಾರ್ಜ್ ಮಾರ್ಟಿನ್, ನಿನಗೆ ಸ್ಪಾಂಡಿಲೋಲಿಸ್ಥೆಸಿಸ್ ಉಂಟಾಗಿದೆ ಅಂದರು. ಅಂದರೆ ಬೆನ್ನು ಹುರಿಯ ಕೊನೆಯ 2 ಕೊಂಡಿಗಳು ಜಾರುವುದು. ಆಪರೇಷನ್ ಮಾಡದೆ ಇದನ್ನು ಸರಿಪಡಿಸುವುದು ಸಾಧ್ಯವೇ ಇಲ್ಲ ಎಂದೂ ಹೇಳಿದರು. ಆದರೆ ಗುಡ್ಲೋಯ್ ಬಿದ್ದು ಏಟು ಮಾಡಿಕೊಂಡ ನಂತರದ 15 ವರ್ಷಗಳಲ್ಲಿ ವೈದ್ಯಕೀಯ ಲೋಕದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದವು. ಹೀಗಾಗಿ ಡಾಕ್ಟರ್ ಮಾರ್ಟಿನ್ ಅವನಿಗೆ ಹೊಸ ರೀತಿಯ ಚಿಕಿತ್ಸೆಯೊಂದನ್ನು ಮಾಡಲು ಸೂಚಿಸಿದರು. ಇಸ್ರೇಲ್ ಮೂಲದ ರೋಬೋಟಿಕ್ಸ್ ಕಂಪನಿಯೊಂದು ಬೆನ್ನುಹುರಿಯ ನೋವು ನಿವಾರಣೆಗೆ ಹೊಸ ಮಾದರಿಯ ಚಿಕಿತ್ಸೆ ಕಂಡುಹಿಡಿದಿತ್ತು. ತನ್ನಿಂದ ಅರ್ಧ ಜಗತ್ತಿನಷ್ಟು ದೂರದಲ್ಲಿರುವ ಮೋಶೆ ಶೋಹಮ್ ಎಂಬ ವ್ಯಕ್ತಿ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಬಳಸಿ ಬೆನ್ನುಹುರಿಯ ಶಸ್ತ್ರಚಿಕಿತ್ಸೆ ಮಾಡಲು ವೈದ್ಯರಿಗೆ ನೆರವಾಗುವಂತಹ ಯಂತ್ರ ಕಂಡುಹಿಡಿದಿದ್ದಾನೆಂದು ಗುಡ್ಲೋಯ್ಗೆ ಹೇಗೆ ತಾನೇ ಗೊತ್ತಿರಲು ಸಾಧ್ಯ? ಬೆನ್ನುಹುರಿ ಚುಳ್ ಎನ್ನುವಂತಹ ಅನುಭವ. ಮೋಶೆ ಶೋಹಮ್ ಹುಟ್ಟಿದ್ದು 1952ರಲ್ಲಿ ಹೈಫಾದಲ್ಲಿ. ಚಿಕ್ಕವನಿದ್ದಾಗ ಅವನಿಗೆ ಏನನ್ನಾದರೂ ಕಟ್ಟುವುದು ಅಂದರೆ ಹುಚ್ಚು. ಆಟಿಕೆಯ ವಿಮಾನಗಳನ್ನು ಜೋಡಿಸುತ್ತಾ ಗಂಟೆಗಟ್ಟಲೆ ತನ್ಮಯನಾಗಿ ಕುಳಿತಿರುತ್ತಿದ್ದ. ಅವನ ತಲೆ ಎಷ್ಟು ಚುರುಕಾಗಿ ಓಡುತ್ತಿತ್ತೆಂದರೆ ಆ ವಯಸ್ಸಿನಲ್ಲೇ ಅವನು ಸ್ವಯಂಚಾಲಿತ ಸ್ವಿಚ್ನಂತಹ ಯಂತ್ರವನ್ನು ಕಂಡುಹಿಡಿದಿದ್ದ. ಅದು ರೂಮಿನೊಳಗೆ ಎಷ್ಟು ಜನ ಬಂದು ಹೋದರು ಎಂದು ಲೆಕ್ಕ ಮಾಡುತ್ತಿತ್ತು. ಕೊನೆಯ ವ್ಯಕ್ತಿ ರೂಮಿನಿಂದ ಹೊರಹೋದ ಮೇಲೆ ಅದಕ್ಕೆ ಗೊತ್ತಾಗಿ ಲೈಟ್ ಆಫ್ ಮಾಡುತ್ತಿತ್ತು. ನಾವು ಚಿಕ್ಕವರಿದ್ದಾಗ ನಮ್ಮಲ್ಲಿ ಹೆಚ್ಚೇನೂ ಆಟಿಕೆಗಳು ಇರುತ್ತಿರಲಿಲ್ಲ. ಮನೆಯಲ್ಲೇ ಅಲ್ಲಿ ಇಲ್ಲಿ ಬಿದ್ದಿರುತ್ತಿದ್ದ ವಸ್ತುಗಳನ್ನು ಜೋಡಿಸಿ ಅಮ್ಮ ನಮಗೆಲ್ಲ ಆಟಿಕೆ ತಯಾರಿಸಿ ಕೊಡುತ್ತಿದ್ದಳು. ಅದರ ಮೂಲಕ ಅವಳು ನಮಗೊಂದು ಪಾಠ ಕಲಿಸಿದ್ದಳು. ನಿಮ್ಮಲ್ಲಿ ಏನಿದೆಯೋ ಅದರಿಂದಲೇ ಹೊಸತು ತಯಾರಿಸಿ, ಮೋಶೆ ನೆನಪಿಸಿಕೊಳ್ಳುತ್ತಾನೆ. ಕಾಲೇಜಿನ ವಯಸ್ಸಿಗೆ ಬಂದಾಗ ಪ್ರಸಿದ್ಧ ಟೆಕ್ನಿಯಾನ್ ಶಿಕ್ಷಣ ಸಂಸ್ಥೆಗೆ ಮೋಶೆ ಸೇರಿಕೊಂಡ. ಅಲ್ಲಿ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಓದಿ ನಂತರ ಅದೇ ಕ್ಷೇತ್ರದಲ್ಲಿ PhD ಕೂಡ ಮಾಡಿದ. ಕಾಲೇಜಿನಲ್ಲಿದ್ದಾಗಲೇ ಅವನು ಪ್ರತಿಷ್ಠಿತ ಇಸ್ರೇಲ್ ಏರ್ಕ್ರಾಫ್ಟ್ ಇಂಡಸ್ಟ್ರೀಸ್ IAI ನಲ್ಲಿ ಕೆಲಸ ಮಾಡುತ್ತಿದ್ದ.
ಅದು ದೇಶದ ಪ್ರಮುಖ ಏರೋಸ್ಪೇಸ್ ಹಾಗೂ ಏವಿಯೇಷನ್ ಸಲಕರಣೆಗಳನ್ನು ಉತ್ಪಾದಿಸುವ ಕಂಪನಿಯಾಗಿತ್ತು. ಅಲ್ಲಿ ಕ್ಷಿಪಣಿ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಲು ಅವನು ಸಹಾಯ ಮಾಡಿದ್ದ. 1986ರಲ್ಲಿ ಓದು ಮುಗಿದ ಮೇಲೆ ನ್ಯೂಯಾರ್ಕ್ನ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆದ. ಅಲ್ಲಿ ರೋಬೋಟಿಕ್ಸ್ ಲ್ಯಾಬ್ಗೆ ಅವನೇ ಮುಖ್ಯಸ್ಥನಾಗಿದ್ದ. 4 ವರ್ಷಗಳ ನಂತರ ಮತ್ತೆ ಟೆಕ್ನಿಯಾನ್ಗೆ ಮರಳಿದ ಅವನು ಅಲ್ಲಿ ಸೆಂಟರ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಸಿಸ್ಟಮ್ಸ್ ಆ್ಯಂಡ್ ರೋಬೋಟಿಕ್ಸ್ ವಿಭಾಗಕ್ಕೆ ಮುಖ್ಯಸ್ಥನಾದ. 1990ರ ದಶಕದ ಕೊನೆಯ ವೇಳೆಗೆ ರೋಬೋಟಿಕ್ಸ್ ಕ್ಷೇತ್ರದಲ್ಲಿ ಸಾಕಷ್ಟು ಸಂಶೋಧನೆಗಳಾಗಿದ್ದವು. ರೋಬೋಟಿಕ್ಸ್ ತಂತ್ರಜ್ಞಾನಕ್ಕೆ ಕೃತಕ ಬುದ್ಧಿಮತ್ತೆಯನ್ನು ಬೆರೆಸಿ ವೈದ್ಯಕೀಯ ಸಲಕರಣೆಗಳನ್ನು ಇನ್ನಷ್ಟು ಸುಧಾರಿಸುವ ಮೂಲಕ ವೈದ್ಯಕೀಯ ಲೋಕಕ್ಕೆ ಏನಾದರೂ ಮಹತ್ವದ ಕೊಡುಗೆ ನೀಡಬಹುದೇ ಎಂದು ಮೋಶೆ ಶೋಹಂ ಯೋಚಿಸುತ್ತಿದ್ದ. ಆಗ ಅವನ ಗಮನ ಬೆನ್ನುಹುರಿಯತ್ತ ಹರಿಯಿತು. ಏಕೆಂದರೆ ಮನುಷ್ಯನ ದೇಹದಲ್ಲಿರುವ ಯಂತ್ರದಂತಹ ಭಾಗಗಳಲ್ಲಿ ಬಹಳ ಮುಖ್ಯವಾದುದು ಬೆನ್ನುಹುರಿ. ಅದಕ್ಕೇನಾದರೂ ಹಾನಿಯಾದರೆ ಚಿಕಿತ್ಸೆ ನೀಡುವುದು ವೈದ್ಯರಿಗೆ ದೊಡ್ಡ ಸವಾಲಿನ ಕೆಲಸವಾಗಿತ್ತು. ಹೀಗಾಗಿ ಹೊಸದಾಗಿ ಅಭಿವೃದ್ಧಿಗೊಂಡಿರುವ ರೋಬೋಟಿಕ್ಸ್ ತಂತ್ರಜ್ಞಾನ ಬಳಸಿ ಆಪರೇಷನ್ ಥಿಯೇಟರ್ನಲ್ಲಿ ವೈದ್ಯರಿಗೆ ಬೆನ್ನುಹುರಿಯ ಶಸ್ತ್ರಚಿಕಿತ್ಸೆಗೆ ನೆರವಾಗುವ ಬಗ್ಗೆ ಗಂಭೀರವಾಗಿ ಯೋಚಿಸತೊಡಗಿದ. ಟೆಕ್ನಿಯಾನ್ ಶಿಕ್ಷಣ ಸಂಸ್ಥೆಯಲ್ಲಿ ಸ್ಟಾರ್ಟಪ್ಗಳಿಗೆ ಪ್ರೋತ್ಸಾಹ ನೀಡುವ ಘಟಕ ಒಂದಿತ್ತು. ಅಲ್ಲಿ ಸ್ಟಾರ್ಟಪ್ಗಳಿಗೆ ಆರ್ಥಿಕ ನೆರವಿನಿಂದ ಹಿಡಿದು ಮ್ಯಾನೇಜ್ಮೆಂಟ್ ತರಬೇತಿ, ಕಚೇರಿ ತೆರೆಯಲು ಜಾಗ, ಹೀಗೆ ಎಲ್ಲವನ್ನೂ ನೀಡುತ್ತಿದ್ದರು. 2000ನೇ ಇಸ್ವಿಯಲ್ಲಿ ಅದರ ನೆರವು ಪಡೆದ ಮೋಶೆ ತನ್ನದೇ ಆದ ಕಂಪನಿಯೊಂದನ್ನು ಆರಂಭಿಸಿದ. ಬೆನ್ನುಹುರಿಗೆ ಮಾಡುವ ಶಸ್ತ್ರಚಿಕಿತ್ಸೆ ಕೇವಲ ರೋಗಿಗಳಿಗೆ ಮಾತ್ರ ಸವಾಲಿನ ಶಸ್ತ್ರಚಿಕಿತ್ಸೆಯಲ್ಲ, ಅದು ವೈದ್ಯರಿಗೆ ಅದಕ್ಕಿಂತ ದೊಡ್ಡ ಸವಾಲಿನ ಕೆಲಸ. ಏಕೆಂದರೆ ಈ ಶಸ್ತ್ರಚಿಕಿತ್ಸೆ ಮಾಡುವಾಗ ವೈದ್ಯರು ತಮ್ಮ ಕೈಯಿಂದ ರೋಗಿಯ ಬೆನ್ನುಹುರಿಯಲ್ಲಿರುವ ಸಣ್ಣ ಜಾಗದಲ್ಲಿ ದೊಡ್ಡ ಸ್ಕ್ರೂ ಫಿಟ್ ಮಾಡಬೇಕಾಗುತ್ತದೆ. ಡಾಕ್ಟರುಗಳು ಒಂದು ಕ್ಷಣ ಅತ್ತಿತ್ತ ಮಿಸುಕಾಡಿದರೂ ರೋಗಿ ಶಾಶ್ವತವಾಗಿ ಪಾರ್ಶ್ವವಾಯುವಿಗೆ ತುತ್ತಾಗಿ ಬಿಡುವ ಅಪಾಯವಿರುತ್ತದೆ. ಇಂತಹ ಶಸ್ತ್ರಚಿಕಿತ್ಸೆ ನಡೆಸುವಾಗ ಸಾಮಾನ್ಯವಾಗಿ ಬಹಳ ದೀರ್ಘಕಾಲ ವೈದ್ಯರು ಟಿಶ್ಯೂ ಡಿಸೆಕ್ಷನ್ ಮಾಡಬೇಕಾಗುತ್ತದೆ. ಅದರಿಂದ ಅಪಾರ ಪ್ರಮಾಣದ ರಕ್ತಸ್ರಾವವಾಗುತ್ತದೆ. ಕೆಲವೊಮ್ಮೆ ಸೋಂಕು ಕೂಡ ಉಂಟಾಗುತ್ತದೆ. ಶಸ್ತ್ರಚಿಕಿತ್ಸೆ ಹೆಚ್ಚೆಚ್ಚು ಕರಾರುವಾಕ್ಕಾಗಿ ಆದಷ್ಟೂ ರೋಗಿ ಬೇಗ ಚೇತರಿಸಿಕೊಳ್ಳುತ್ತಾನೆ. ಶೋಹಂ ಈ ಕುರಿತು ಅಧ್ಯಯನ ನಡೆಸಿದಾಗ ಅವನಿಗೆ ಬೆನ್ನುಹುರಿಯ ಶಸ್ತ್ರಚಿಕಿತ್ಸೆಯ ಹಿಂದೆ ಇಷ್ಟೆಲ್ಲಾ ಸೂಕ್ಷ್ಮಗಳಿವೆ ಎಂಬುದು ತಿಳಿದು ಅಚ್ಚರಿಯಾಯಿತು. ಅದಕ್ಕಿಂತ ಹೆಚ್ಚಾಗಿ ಬೆನ್ನುಹುರಿಯ ಶಸ್ತ್ರಚಿಕಿತ್ಸೆ ನಡೆಸಿದಾಗ ನರಗಳು ಡ್ಯಾಮೇಜ್ ಆಗುವ ಪ್ರಮಾಣ 2% 3% ಎಂಬುದನ್ನು ತಿಳಿದು ಅವನು ಹೌಹಾರಿ ಹೋದ. ಇದು ಅತಿಯಾಯಿತು ಎಂದು ಅವನಿಗೆ ಅನ್ನಿಸಿತು. ಬೆನ್ನುಹುರಿ ಶಸ್ತ್ರಚಿಕಿತ್ಸೆ ಬಗ್ಗೆ ಎಲ್ಲಾ ಮಾಹಿತಿ ತಿಳಿದುಕೊಂಡ ಮೇಲೆ ಅವನು ಆ ಶಸ್ತ್ರಚಿಕಿತ್ಸೆಯನ್ನು ಸರಳಗೊಳಿಸುವುದಕ್ಕೆ ಒಂದು ಸಲಕರಣೆ ಕಂಡುಹಿಡಿಯಬೇಕು ಎಂದು ಪ್ರಯೋಗಗಳನ್ನು ಆರಂಭಿಸಿದ. ಅವನ ಗುರಿಯಿದ್ದುದು ಒಂದು ರೋಬೋಟ್ ತಯಾರಿಸಬೇಕು ಎಂದು. ಆದರೆ ಮನೆಯಲ್ಲಿ ಕುಳಿತು ಅದನ್ನು ಸುಲಭವಾಗಿ ತಯಾರಿಸಲು ಸಾಧ್ಯವಿರಲಿಲ್ಲ. ಅದಕ್ಕೊಂದು ಕಂಪನಿಯನ್ನೇ ಆರಂಭಿಸಬೇಕಿತ್ತು. ಆದರೆ ಇವನಿಗೆ ಬಿಸಿನೆಸ್ ಗೊತ್ತಿಲ್ಲ. ಹೀಗಾಗಿ ಕಂಪನಿಯನ್ನು ಮುನ್ನಡೆಸಲು ಒಬ್ಬ ಸಮರ್ಥ ವ್ಯಕ್ತಿ ಬೇಕಾಗಿತ್ತು. ಅದಕ್ಕಾಗಿ 2000ನೇ ಇಸ್ವಿಯಲ್ಲಿ ಪತ್ರಿಕೆಯಲ್ಲಿ ಒಂದು ಜಾಹೀರಾತು ನೀಡಿದ. ತಕ್ಷಣ ಅವನಿಗೊಂದು ಫೋನ್ ಬಂತು. ಎಲ್ಸಿಂಟ್ ಎಂಬ ಮೆಡಿಕಲ್ ಇಮೇಜಿಂಗ್ ಕಂಪನಿಯ ಮುಖ್ಯ ತಾಂತ್ರಿಕ ಅಧಿಕಾರಿಯೇ ಇವನ ಕಂಪನಿಯಲ್ಲಿ ಆಸಕ್ತಿ ವ್ಯಕ್ತಪಡಿಸಿ ಫೋನ್ ಮಾಡಿದ್ದ. ಅವನ ಹೆಸರು ಎಲಿ ಜಹಾವಿ. ಶೋಹಂನ ಸ್ನೇಹಿತನ ಮೂಲಕ ಅವನು ಇವೆಲ್ಲದರ ಬಗ್ಗೆ ತಿಳಿದುಕೊಂಡಿದ್ದ. ಫೋನ್ನಲ್ಲಿ ಅವನ ಧ್ವನಿ ಕೇಳಿದ ಕ್ಷಣವೇ ಶೋಹಂ ಇವನೇ ನನ್ನ ಕಂಪನಿಗೆ ಸರಿಯಾದ ವ್ಯಕ್ತಿ ಎಂದುಕೊಂಡ. ತಾನು ಅಭಿವೃದ್ಧಿಪಡಿಸುವ ರೋಬೋಟ್ನ ಪ್ರಾಯೋಗಿಕ ಮಾದರಿಯನ್ನು ಆಪರೇಷನ್ ಟೇಬಲ್ಲಿನ ಮೇಲೆ ಕೆಲಸ ಮಾಡುವ ನೈಜ ಉತ್ಪನ್ನವಾಗಿ ರೂಪಾಂತರಗೊಳಿಸಿ ಮಾರಾಟ ಮಾಡಲು ಇವನು ಸೂಕ್ತ ವ್ಯಕ್ತಿ ಎಂದು ಫೋನ್ನಲ್ಲಿ ಮಾತನಾಡುವಾಗಲೇ ಶೋಹಂಗೆ ಅನ್ನಿಸಿತ್ತು. ಕೆಲ ದಿನಗಳ ನಂತರ ಅವನು ಎಲಿ ಜಹಾವಿಯನ್ನು ತನ್ನ ಕಂಪನಿಗೆ ನೇಮಕ ಮಾಡಿಕೊಂಡ. ಖುಷಿಗೊಂಡ ಜಹಾವಿ, ಮೋಶೆ, ನಾನು ಬರುತ್ತಿದ್ದೇನೆ. ಬೆನ್ನುಹುರಿಯ ಶಸ್ತ್ರಚಿಕಿತ್ಸೆಯನ್ನು ಸುಲಭಗೊಳಿಸುವ ಉತ್ಪನ್ನದ ಆವಿಷ್ಕಾರದಲ್ಲಿ ನಿನ್ನ ಜೊತೆ ಕೈಜೋಡಿಸುತ್ತೇನೆ ಎಂದು ಬಹಳ ಉತ್ಸಾಹದಿಂದ ಬಂದು ಸೇರಿಕೊಂಡ. 3 ಮಾಂತ್ರಿಕರು ಶೋಹಂ ಮತ್ತು ಜಹಾವಿ
ಕೆಲಸ ಆರಂಭಿಸಿದಾಗ ಅವರ ಬಳಿ ರೋಬೋಟ್ನ ಐಡಿಯಾ ಬಿಟ್ಟರೆ ಮತ್ತೇನೂ ಇರಲಿಲ್ಲ. ಜಹಾವಿ ಬರುವುದಕ್ಕೂ ಮೊದಲೇ ಶೋಹಂ ಒಂದು ರೋಬೋಟ್ ತಯಾರಿಸಿಟ್ಟಿದ್ದ. ಅದು ಅತ್ತಿತ್ತ ಚಲಿಸುವುದನ್ನು ಬಿಟ್ಟರೆ ಆಪರೇಷನ್ ಟೇಬಲ್ ಮೇಲಾಗಲಿ ಅಥವಾ ಯಾವುದೇ ವೈದ್ಯಕೀಯ ಚಿಕಿತ್ಸೆಯಲ್ಲಾಗಲಿ ನೆರವು ನೀಡುವ ಮಟ್ಟಕ್ಕೆ ಅಭಿವೃದ್ಧಿಗೊಂಡಿರಲಿಲ್ಲ. ರೋಗಿಯ ಬೆನ್ನು ಕುಯ್ಯದೆ ಬೆನ್ನುಹುರಿಯನ್ನು ನೋಡುವ ಯಾವುದೇ ವಿಧಾನ ಅವರ ಬಳಿ ಇರಲಿಲ್ಲ. ಯಾವುದಾದರೂ ಸಾಫ್ಟ್ವೇರ್ ತಮ್ಮ ನೆರವಿಗೆ ಬರಬಹುದು ಎಂದು ಅವರು ಅಂದುಕೊಂಡಿದ್ದರು. ಆದರೆ ಅಂತಹ ಯಾವುದೇ ಸಾಫ್ಟ್ವೇರ್ ಇರಲಿಲ್ಲ. 15 ವರ್ಷಗಳ ಹಿಂದೆ ಬೆನ್ನುಹುರಿಯ ಶಸ್ತ್ರಚಿಕಿತ್ಸೆ ಎಂದರೆ ಕತ್ತಲೆಯಲ್ಲಿ ತಡಕಾಡಿದಂತೆ ಇರುತ್ತಿತ್ತು. ಬೆನ್ನಿನ ಸಮಸ್ಯೆ ಸರಿಪಡಿಸಲು ಏನು ಮಾಡಬೇಕು, ಶಸ್ತ್ರಚಿಕಿತ್ಸೆ ಬೇಕೇ ಬೇಡವೇ ಎಂಬುದನ್ನು ತಿಳಿದುಕೊಳ್ಳುವುದಕ್ಕೂ ವೈದ್ಯರು ಸಣ್ಣದೊಂದು ಆಪರೇಷನ್ ಮಾಡಿಯೇ ನೋಡಬೇಕಿತ್ತು. ಶೋಹಂ ಮತ್ತು ಜಹಾವಿ ತಮ್ಮ ಕಂಪನಿ ಆರಂಭಿಸಿದ 3 ತಿಂಗಳ ಬಳಿಕ ಅವರಿಗೆ ತಮ್ಮದೇ ಆದ ಇಮೇಜಿಂಗ್ ಸಾಫ್ಟ್ವೇರ್ ಕಂಡುಹಿಡಿಯುವುದು ಅನಿವಾರ್ಯ ಎಂಬುದು ತಿಳಿಯಿತು. ಹೀಗಾಗಿ ಶಸ್ತ್ರಚಿಕಿತ್ಸೆಗೂ ಮೊದಲು ವೈದ್ಯರು ಬೆನ್ನುಹುರಿಯ ಸಿಟಿ ಇಮೇಜ್ಗಳನ್ನು ತೆಗೆದು ಅವುಗಳನ್ನು ಜೋಡಿಸಿ 3D ನೀಲನಕ್ಷೆ ತಯಾರಿಸಲು ಸಾಧ್ಯವಿರುವ ಸಾಫ್ಟ್ವೇರ್ ಒಂದನ್ನು ಅಭಿವೃದ್ಧಿಪಡಿಸಲು ಕುಳಿತರು. ಈ 3D ಬ್ಲೂ ಪ್ರಿಂಟ್ನಿಂದ ವೈದ್ಯರಿಗೆ ತಾವು ನಡೆಸುವ ಆಪರೇಷನ್ನನ್ನು ಮೊದಲೇ ನಿಖರವಾಗಿ ಪ್ಲಾನ್ ಮಾಡುವುದಕ್ಕೆ ಸಾಧ್ಯವಾಗುತ್ತಿತ್ತು. ಅದೇ ವೇಳೆ ಅವರು ಬೆನ್ನುಹುರಿಯ ಶಸ್ತ್ರಚಿಕಿತ್ಸೆಯಲ್ಲಿ ಇಂಪ್ಲಾಂಟ್ ಅನ್ನು ಅಳವಡಿಸುವ ರೋಬೋಟ್ ಒಂದನ್ನೂ ಅಭಿವೃದ್ಧಿಪಡಿಸಲಾರಂಭಿಸಿದರು. ಇದೊಂದು ಪುಟ್ಟ ರೋಬೋಟ್ ಆಗಿದ್ದು ನೋಡಲು ಸೋಡಾ ಕ್ಯಾನ್ನಂತೆ ಕಾಣಿಸುತ್ತಿತ್ತು. ಇದರ ಮೂಲಕ ಬೆನ್ನುಹುರಿಗೆ ಇಂಪ್ಲಾಂಟ್ ಅಳವಡಿಸಿದರೆ ವೈದ್ಯರು ಕೈಯಾರೆ ಈ ಕೆಲಸ ಮಾಡುವುದಕ್ಕಿಂತ ಹೆಚ್ಚು ಕರಾರುವಾಕ್ಕಾಗಿರುತ್ತದೆ ಮತ್ತು ತಪ್ಪಾಗುವ ಸಾಧ್ಯತೆ ಇರುವುದಿಲ್ಲ. ಹೀಗಾಗಿ ನರಗಳು ಡ್ಯಾಮೇಜ್ ಆಗುವುದಾಗಲಿ ಅಥವಾ ಬೆನ್ನುಹುರಿಯ ಅಕ್ಕಪಕ್ಕದ ಅಂಗಾಂಗಗಳಿಗೆ ಹಾನಿಯಾಗುವ ಹೆದರಿಕೆಯಾಗಲಿ ಇರುವುದಿಲ್ಲ ಎಂಬುದು ಶೋಹಂನ ನಿರೀಕ್ಷೆಯಾಗಿತ್ತು. ಇವನ್ನೆಲ್ಲ ಅಭಿವೃದ್ಧಿಪಡಿಸಬೇಕು ಅಂದರೆ ಅವರಿಗೆ ಹಣ ಬೇಕಾಗಿತ್ತು. ಹೀಗಾಗಿ ತಮ್ಮ ಕಂಪನಿಯಲ್ಲಿ ಹೂಡಿಕೆ ಮಾಡುವ ವೆಂಚರ್ ಕ್ಯಾಪಿಟಲಿಸ್ಟ್ಗಳಿಗಾಗಿ ಹುಡುಕಲಾರಂಭಿಸಿದರು. 2002ರ ಉದ್ದಕ್ಕೂ ಶೋಹಂ ಮತ್ತು ಜಹಾವಿ 25ಕ್ಕೂ ಹೆಚ್ಚು ವೆಂಚರ್ ಕ್ಯಾಪಿಟಲಿಸ್ಟ್ಗಳನ್ನು ಭೇಟಿಯಾಗಿ ತಮ್ಮ ಯೋಜನೆ ವಿವರಿಸಿದರು. ಯಾರೂ ಬಂಡವಾಳ ಹೂಡಲು ಮನಸ್ಸು ಮಾಡಲಿಲ್ಲ. ಕೊನೆಗೆ ಶಾಲೋಮ್ ಈಕ್ವಿಟಿ ಫಂಡ್ ಮತ್ತು ಜಾನ್ಸನ್ ಅಂಡ್ ಜಾನ್ಸನ್ ಕಂಪನಿಯವರು ಬಂಡವಾಳ ತೊಡಗಿಸಲು ಒಪ್ಪಿಕೊಂಡರು. ಆದರೆ ಎರಡೂ ಕಂಪನಿಯವರು ನಿಮ್ಮ ಕಂಪನಿಗೊಬ್ಬ ಸಿಇಒ ನೇಮಕ ಮಾಡಿಕೊಳ್ಳಬೇಕು ಎಂದು ಷರತ್ತು ಹಾಕಿದರು. ಅದರಂತೆ ಶೋಮಹ್ ಮತ್ತು ಜಹಾವಿ ತಮ್ಮ ಕಂಪನಿಗೆ ಓರಿ ಹಡೋಮಿ ಎಂಬುವರನ್ನು ಸಿಇಒ ಆಗಿ ನೇಮಕ ಮಾಡಿಕೊಂಡರು. ಡೆನ್ಎಕ್ಸ್ ಕಂಪನಿಯಲ್ಲಿ ಓರಿ ಹಡೋಮಿ ಸಿಎಫ್ಒ ಹಾಗೂ ಉಪಾಧ್ಯಕ್ಷನಾಗಿದ್ದ. ಇಮೇಜ್ ಗೈಡೆಡ್ ಡೆಂಟಲ್ ಸರ್ಜರಿಗಳಲ್ಲಿ ಪ್ರಾವೀಣ್ಯತೆ ಹೊಂದಿದ್ದ ಕಂಪನಿ ಅದಾಗಿತ್ತು. ಬಹುಶಃ ಶೋಹಂ ಹಾಗೂ ಜಹಾವಿ ಕೈಗೊಂಡ ಅತ್ಯುತ್ತಮ ನಿರ್ಧಾರ ಓರಿ ಹಡೋಮಿಯ ನೇಮಕವಾಗಿತ್ತು. ಬೆನ್ನುಹುರಿಗೆ ರೋಬೋಟ್ನಿಂದ ರಂಧ್ರ. ಶೋಹಂ ತನ್ನ ಕಂಪನಿಗೆ ಮೇಜರ್ ರೋಬೋಟಿಕ್ಸ್ ಎಂದು ಹೆಸರಿಟ್ಟಿದ್ದ. 2003 ಮತ್ತು 2004ರಲ್ಲಿ ಅವನು, ಜಹಾವಿ ಹಾಗೂ ಓರಿ ಹಗಲು ರಾತ್ರಿ ಕೆಲಸ ಮಾಡಿದರು. ಅವರ ರೋಬೋಟ್ ಕೆಲಸ ಮಾಡಲು ಒಂದು ಆಲ್ಗಾರಿದಮ್ ಬೇಕಾಗಿತ್ತು. ನಂತರ ರೋಬೋಟ್ ಚಲಿಸಲು ಕೈನೆಟಿಕ್ ಮೂವ್ಮೆಂಟ್ ಹಾಗೂ ಅಂತಿಮವಾಗಿ ಈ ವ್ಯವಸ್ಥೆ ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡಲು ಒಂದು ಇಮೇಜಿಂಗ್ ಸಿಸ್ಟಮ್ ಅಭಿವೃದ್ಧಿಪಡಿಸಬೇಕಿತ್ತು. ಈ ಎಲ್ಲವೂ ಹೆಚ್ಚು ಕಮ್ಮಿ ಅವರು ಅಂದುಕೊಂಡಂತೆಯೇ ಸಾಧ್ಯವಾಯಿತು. 2004ರ ಆರಂಭದಲ್ಲಿ ಅವರು ತಮ್ಮ ಉತ್ಪನ್ನವನ್ನು ಇಸ್ರೇಲ್ನ ಶೀಬಾ ಮೆಡಿಕಲ್ ಸೆಂಟರ್ ಹಾಗೂ ಅಮೆರಿಕದ ಕ್ಲೀವ್ಲ್ಯಾಂಡ್ ಕ್ಲಿನಿಕ್ನಲ್ಲಿ ಪರೀಕ್ಷಿಸಲು ಆರಂಭಿಸಿದರು. ಬೆನ್ನುಹುರಿಯ ಶಸ್ತ್ರಚಿಕಿತ್ಸೆಗೆ ಬೇಕಾದ ಸಮಯವನ್ನು ತಮ್ಮ ಉಪಕರಣ ಕಡಿಮೆ ಮಾಡುತ್ತದೆ, ಶಸ್ತ್ರಚಿಕಿತ್ಸೆಯ ವೇಳೆ ದೇಹವನ್ನು ಕೊಯ್ಯಬೇಕಾದ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ, ರಕ್ತಸ್ರಾವ ಹಾಗೂ ಸೋಂಕನ್ನು ಕಡಿಮೆ ಮಾಡುತ್ತದೆ ಮತ್ತು ಶಸ್ತ್ರಚಿಕಿತ್ಸೆಯ ನಂತರ ರೋಗಿ ಚೇತರಿಸಿಕೊಳ್ಳುವ ಅವಧಿಯನ್ನೂ ಕಡಿಮೆ ಮಾಡುತ್ತದೆ ಎಂಬುದನ್ನು ಅವರು ಸಾಬೀತುಪಡಿಸಬೇಕಿತ್ತು. ಅವರ ರೋಬೋಟ್ ಆಪರೇಷನ್ ಥಿಯೇಟರ್ನಲ್ಲಿ ವೈದ್ಯರ ಬದಲಿಗೆ ತಾನೇ ಆಪರೇಷನ್ ಮಾಡುತ್ತಿರಲಿಲ್ಲ. ಬದಲಿಗೆ ಶಸ್ತ್ರಚಿಕಿತ್ಸೆ ಕರಾರುವಾಕ್ಕಾಗಿ ನಡೆಯಲು
ಮತ್ತು ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗುವಂತೆ ಮಾಡಲು ವೈದ್ಯರಿಗೆ ನೆರವು ನೀಡುತ್ತಿತ್ತು. 2004ರ ಕೊನೆಯಲ್ಲಿ ಮೇಜರ್ ರೋಬೋಟಿಕ್ಸ್ ಬಳಿ ಸಂಪೂರ್ಣ ಅಭಿವೃದ್ಧಿಗೊಂಡ ಸ್ಪೈನ್ ಅಸಿಸ್ಟ್ ಎಂಬ ರೋಬೋಟ್ ಸಿದ್ಧವಾಗಿತ್ತು. ಅಷ್ಟೇ ಅಲ್ಲ, ಅದರ ಮಾರಾಟಕ್ಕೆ ಯುರೋಪ್ ಹಾಗೂ ಅಮೆರಿಕದ ವೈದ್ಯಾಧಿಕಾರಿಗಳ ಒಪ್ಪಿಗೆಯೂ ದೊರೆತಿತ್ತು. ಇವೆಲ್ಲ ಎಷ್ಟು ಬೇಗ ಆಗಿ ಹೋಯಿತು ಎಂದು ನನಗೆ ನಿಜಕ್ಕೂ ಅಚ್ಚರಿಯಾಗಿತ್ತು. ಚಕಾಚಕ್ ಅಂತ ಒಂದಾದ ಮೇಲೊಂದು ಕೆಲಸ ಆಗಿ ಹೋಗಿತ್ತು ಎಂದು ಶೋಹಂ ನೆನಪಿಸಿಕೊಳ್ಳುತ್ತಾನೆ. ಮೇಜರ್ ರೋಬೋಟಿಕ್ಸ್ ಅಭಿವೃದ್ಧಿಪಡಿಸಿದ್ದ ವಿಶಿಷ್ಟ ಇಮೇಜಿಂಗ್ ವ್ಯವಸ್ಥೆಯಲ್ಲಿ ಬೆನ್ನುಹುರಿಯ ಶಸ್ತ್ರಚಿಕಿತ್ಸೆಗೂ ಮೊದಲು ರೋಗಿಗೆ ಒಂದು ಸಿಟಿ ಸ್ಕ್ಯಾನ್ ಮಾಡಲಾಗುತ್ತಿತ್ತು. ಶಸ್ತ್ರಚಿಕಿತ್ಸೆಯ ದಿನ ವೈದ್ಯರು ಬೆನ್ನುಹುರಿಯ 2 ಎಕ್ಸ್ರೇ ತೆಗೆಯುತ್ತಿದ್ದರು. ಒಂದನ್ನು ಹಿಂಭಾಗದಿಂದ ಹಾಗೂ ಇನ್ನೊಂದನ್ನು ಸೈಡ್ನಿಂದ ತೆಗೆಯಲಾಗುತ್ತಿತ್ತು. ನಂತರ ವೈದ್ಯಕೀಯ ತಜ್ಞರು 2-3 ಎಕ್ಸ್ರೇಗಳನ್ನು ಸ್ಪೈನ್ ಅಸಿಸ್ಟ್ನ ಅಲ್ಗಾರಿದಮ್ ಬಳಸಿ ಜೋಡಿಸುತ್ತಿದ್ದರು. ಆಗ 3D ಬ್ಲೂ ಪ್ರಿಂಟ್ ಸಿದ್ಧವಾಗುತ್ತಿತ್ತು. ಅದನ್ನು ನೋಡಿದರೆ ಶಸ್ತ್ರಕ್ರಿಯೆ ನಡೆಸುವವರಿಗೆ ರೋಗಿಯ ಬೆನ್ನನ್ನು ಕೊಯ್ಯದೆಯೇ ಬೆನ್ನುಹುರಿಯ ಸಂಪೂರ್ಣ ಚಿತ್ರಣ ಕಾಣಿಸುತ್ತಿತ್ತು. ಮುಂಚೆ ಇದು ಸಾಧ್ಯವಿರಲಿಲ್ಲ. ಶೋಹಂನ ಆವಿಷ್ಕಾರದಿಂದಾಗಿ ಇದು ಸಾಧ್ಯವಾಗಿತ್ತು. ನಂತರ ವೈದ್ಯರು ಸ್ಪೈನ್ ಅಸಿಸ್ಟ್ ಉಪಕರಣವನ್ನು ರೋಗಿಯ ಬೆನ್ನಿನ ಮೇಲೆ ಇಡುತ್ತಿದ್ದರು. ಅದು ರೋಗಿಯ ಬೆನ್ನುಹುರಿಯಲ್ಲಿ ಎಲ್ಲಿ ಸಮಸ್ಯೆ ಇದೆಯೋ ಅಲ್ಲೇ ಕರಾರುವಾಕ್ಕಾಗಿ ರಂಧ್ರ ಕೊರೆಯುತ್ತಿತ್ತು. ಆ ರಂಧ್ರದ ಮೂಲಕ ವೈದ್ಯರು ಇಂಪ್ಲಾಂಟ್ ಅಳವಡಿಸುತ್ತಿದ್ದರು. ಸ್ಪೈನ್ ಅಸಿಸ್ಟ್ ಯಂತ್ರದ ಮೂಲಕ ಎಲ್ಲಿ ಬೇಕೋ ಅಲ್ಲಿ ನಮ್ಮ ಕೂದಲಿನ 5ನೇ 1 ಭಾಗದಷ್ಟು ಚಿಕ್ಕದಾದ ರಂಧ್ರಗಳನ್ನೂ ಕೊರೆಯಬಹುದಾಗಿತ್ತು. ಇಷ್ಟೊಂದು ಕರಾರುವಾಕ್ಕಾಗಿ ಶಸ್ತ್ರಚಿಕಿತ್ಸೆ ನಡೆಯುವುದರಿಂದ ಶಸ್ತ್ರಚಿಕಿತ್ಸೆಯ ವೇಳೆ ಬೆನ್ನುಹುರಿಗೆ ಹಾನಿಯಾಗುವ ಅಥವಾ ರಕ್ತನಾಳಗಳಿಗೆ ಘಾಸಿಯಾಗುವ ಸಾಧ್ಯತೆ ಬಹಳ ಕಡಿಮೆಯಾಗುತ್ತಿತ್ತು. ರೋಬೋಟ್ನ ಸಹಾಯದಿಂದ ನಾವು ಅತ್ಯಂತ ನಿಖರವಾಗಿ ಶಸ್ತ್ರಚಿಕಿತ್ಸೆ ನಡೆಸಬಹುದು. ಬೆನ್ನುಹುರಿಯ ಶಸ್ತ್ರಚಿಕಿತ್ಸೆ ವೇಳೆ ಸ್ಕ್ರೂ ಅಳವಡಿಸುವುದು ಬಹಳ ಕಷ್ಟವಾಗುತ್ತಿತ್ತು, ಏಕೆಂದರೆ ಅಲ್ಲಿ ಸಾಕಷ್ಟು ಜಾಗವಿರುತ್ತಿರಲಿಲ್ಲ. ಆದರೆ ಈ ರೋಬೋಟ್ ಬಳಸಿದರೆ ಅತ್ಯಂತ ಸಣ್ಣ ಜಾಗದಲ್ಲಿ ಸಾಕಷ್ಟು ದೊಡ್ಡ ಸ್ಕ್ರೂ ಅಳವಡಿಸಬಹುದು ಎನ್ನುತ್ತಾರೆ ಬ್ಯಾಪ್ಟಿಸ್ಟ್ ಹೆಲ್ತ್ನ ನ್ಯೂರೋಸರ್ಜನ್ ಡಾ. ಆಂಡ್ರೂ ಕೆನೆಸ್ಟ್ರಾ. ಇವರು ದೇಹಕ್ಕೆ ಅತಿ ಕಡಿಮೆ ಹಾನಿ ಮಾಡುವ ಮೂಲಕ ಶಸ್ತ್ರಚಿಕಿತ್ಸೆ ನಡೆಸುವ ವಿಷಯದಲ್ಲಿ ಸಾಕಷ್ಟು ಹೆಸರು ಮಾಡಿರುವ ತಜ್ಞರು. ಈ ವ್ಯವಸ್ಥೆಯಲ್ಲಿರುವ ಇನ್ನೊಂದು ಲಾಭವೆಂದರೆ ರೋಗಿ ಹಾಗೂ ವೈದ್ಯರಿಬ್ಬರೂ ರೇಡಿಯೇಷನ್ಗೆ ತಮ್ಮನ್ನು ತಾವು ಒಡ್ಡಿಕೊಳ್ಳುವ ಪ್ರಮಾಣ ಬಹಳ ಕಡಿಮೆಯಾಗುತ್ತದೆ. ಮೇಜರ್ ರೋಬೋಟಿಕ್ಸ್ ಕಂಪನಿಯ ಪ್ರಕಾರ ಈ ವ್ಯವಸ್ಥೆಯಡಿ ಸರ್ಜನ್ಗಳು ಹಿಂದೆಂದೂ ಪ್ರಯತ್ನ ಕೂಡ ಮಾಡಿರದ ರೀತಿಯ ಶಸ್ತ್ರಚಿಕಿತ್ಸೆಗಳನ್ನೆಲ್ಲ ಮಾಡಬಹುದು. ಸ್ಪೈನಲ್ ಫ್ಯೂಷನ್ನಿಂದ ಹಿಡಿದು ಕ್ಯಾನ್ಸರ್ ಪತ್ತೆಗೆ ನಡೆಸುವ ಬಯಾಪ್ಸಿಯವರೆಗೆ ಏನು ಬೇಕಾದರೂ ಮಾಡಬಹುದು. ಹೀಗೆ ವೈದ್ಯಕೀಯ ವಿಧಾನಗಳು ನಿರಂತರವಾಗಿ ಅಭಿವೃದ್ಧಿ ಹೊಂದುತ್ತಿರಬೇಕು. ಅವು ನಿಂತ ನೀರಾಗಬಾರದು. ಆದರೆ ಸಮಸ್ಯೆ ಎಂದರೆ ಮಾರುಕಟ್ಟೆಯದು. ಹೊಸ ಆವಿಷ್ಕಾರವನ್ನು ಅಷ್ಟು ಬೇಗ ಯಾರು ಒಪ್ಪಿಕೊಳ್ಳುತ್ತಾರೆ? ಪವಾಡ ಸದೃಶ ಚೇತರಿಕೆ. ಮೇಜರ್ ರೋಬೋಟಿಕ್ಸ್ಗೆ ಅಮೆರಿಕ ಮತ್ತು ಯುರೋಪಿಯನ್ ದೇಶಗಳಲ್ಲಿ ಮಾರಾಟಕ್ಕೆ ಅನುಮತಿ ದೊರೆತ ಮೇಲೆ ಹಡೋಮಿ ಇನ್ನು ನಮ್ಮ ಉತ್ಪನ್ನವನ್ನು ಮಾರಾಟ ಮಾಡುವುದಕ್ಕೆ ಯಾವ ತೊಂದರೆಯೂ ಇಲ್ಲ ಎಂದು ನಿರಾಳನಾದ. ಆದರೆ ಅವನ ಲೆಕ್ಕಾಚಾರ ತಪ್ಪಾಗಿತ್ತು. ವಾಸ್ತವವಾಗಿ ನಮ್ಮ ಸಮಸ್ಯೆಗಳು ಶುರುವಾಗಿದ್ದೇ ಅಲ್ಲಿಂದ. ನಮ್ಮ ರೋಬೋಟ್ನ ಬಿಡುಗಡೆಗೂ ಮೊದಲು ನಾನಿದನ್ನು ಸುಲಭವಾಗಿ ಮಾರಾಟ ಮಾಡಬಹುದು ಅಂದುಕೊಂಡಿದ್ದೆ. ಆದರೆ ಅದನ್ನು ಸರಿಯಾಗಿ ಮಾರಾಟ ಮಾಡಲು ಕೆಲವು ವರ್ಷಗಳೇ ಬೇಕಾದವು ಎಂದು ಹಡೋಮಿ ಹೇಳುತ್ತಾನೆ. ಕೆಲಕಾಲದ ನಂತರ ಅಚ್ಚರಿ ಎಂಬಂತೆ ಮೇಜರ್ ರೋಬೋಟಿಕ್ಸ್ಗೆ ದೂರದ ಜರ್ಮನಿಯಿಂದ ಬೇಡಿಕೆ ಬರಲು ತೊಡಗಿತು. ಹಡೋಮಿ ಅಲ್ಲೊಂದು ಉಪಾಯ ಮಾಡಿದ. ಮೊದಲಿಗೆ ಅವರ ಉತ್ಪನ್ನದ ಬಗ್ಗೆ ಜರ್ಮನ್ನರಲ್ಲಿ ಇದ್ದ ನಿರೀಕ್ಷೆಯನ್ನು ಕೆಳಗಿಳಿಸಿದ. ನೀವು ಇದನ್ನು ಬಳಸಿ ಮೊದಲ 10 ಶಸ್ತ್ರಚಿಕಿತ್ಸೆ ಮಾಡಿದ ಮೇಲೆ ನಮ್ಮನ್ನು ದ್ವೇಷಿಸಲು ತೊಡಗುತ್ತೀರಿ. 20 ಶಸ್ತ್ರಚಿಕಿತ್ಸೆಯ ನಂತರ ಬೆವರತೊಡಗುತ್ತೀರಿ. ಇದರ ಜೊತೆಗೆ ಸಲೀಸಾಗಿ ಕೆಲಸ ಮಾಡಲು ನಿಮಗೆ ಕಡಿಮೆಯೆಂದರೂ 30ರಿಂದ 40 ಸರ್ಜರಿಗಳಾಗಬೇಕು ಎಂದು ವೈದ್ಯರ ಬಳಿ ಅವನು ಹೇಳುತ್ತಿದ್ದ. ಮಾರಾಟ ಮಾಡುತ್ತಲೇ ತಮ್ಮ ಉತ್ಪನ್ನದಲ್ಲಿ ಸುಧಾರಣೆಗಳನ್ನೂ ಮಾಡಬೇಕು ಎಂಬುದು ಹಡೋಮಿ ಮತ್ತು ಟೀಮ್ಗೆ ತಿಳಿದಿತ್ತು. ಯಾವುದೇ ಹೊಸ ವೈದ್ಯಕೀಯ ಉಪಕರಣದಲ್ಲಿ ಇದು ಸರ್ವೇ ಸಾಮಾನ್ಯ.
ಅದನ್ನು ಆರಂಭದಲ್ಲಿ ನಿರ್ದಿಷ್ಟ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ ಮೇಲೆ ರೋಗಿಗಳು ಹಾಗೂ ವೈದ್ಯರಿಂದ ಫೀಡ್ಬ್ಯಾಕ್ ತೆಗೆದುಕೊಂಡು ಹಿಂದಿನ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಬೇಕಾಗುತ್ತದೆ. ಮೇಜರ್ನ ಸರ್ಜಿಕಲ್ ರೋಬೋಟ್ ಅನ್ನು ಪ್ರಾಯೋಗಿಕವಾಗಿ ಅಳವಡಿಸಿಕೊಳ್ಳಲು ಜರ್ಮನಿಯ 4 ಆಸ್ಪತ್ರೆಗಳು ಮುಂದೆ ಬಂದವು. ಏಕೆಂದರೆ ಹಡೋಮಿ ಅವುಗಳಿಗೆ ತುಂಬಾ ಡಿಸ್ಕೌಂಟ್ ಕೊಟ್ಟಿದ್ದ. ಅದರ ಮೇಲೆ ಈ ಉತ್ಪನ್ನವನ್ನು ಇನ್ನಷ್ಟು ಸುಧಾರಿಸಲು ನಮ್ಮನ್ನೇ ಪಾಲುದಾರರನ್ನಾಗಿ ಮಾಡಿಕೊಳ್ಳಬೇಕು ಎಂದು ಬೇರೆ ಷರತ್ತು ಹಾಕಿದ್ದವು. ಅದಕ್ಕೆಲ್ಲ ಹಡೋಮಿ ಒಪ್ಪಿಕೊಂಡ. ಮುಂದಿನ ಕೆಲ ವರ್ಷಗಳಲ್ಲಿ ಮೇಜರ್ ತಂಡ ತಮ್ಮ ಸ್ಪೈನ್ ಅಸಿಸ್ಟ್ ಬಗ್ಗೆ ಸಂಪೂರ್ಣ ವಿವರಣೆ ನೀಡುವ ಒಳ್ಳೆಯ ಮ್ಯಾನ್ಯುಯಲ್ ಹೊರತಂದಿತು. ಕೊನೆಗೆ ಸ್ಪೈನ್ ಅಸಿಸ್ಟ್ ರೋಬೋಟನ್ನೇ ಇನ್ನಷ್ಟು ಸುಧಾರಣೆ ಮಾಡಿತು. ಅಷ್ಟೇ ಅಲ್ಲ, ಈ ರೋಬೋಟ್ ಬಳಸುವುದು ವೈದ್ಯರಿಗೆ ಮಜಾ ಅನ್ನಿಸಬೇಕು. ಹಾಗೆ ಕೆಲವು ಬದಲಾವಣೆಗಳನ್ನು ಮಾಡಿತು. ಹೊಸದಾಗಿ ತಯಾರಿಸಿದ ಮೇಜರ್ ರೋಬೋಗಳು ಕ್ರಿಪ್ಟೋನೈಟ್ ಗ್ರೀನ್ ಬಣ್ಣದಲ್ಲಿ ಇದ್ದವು. ಅದರಲ್ಲಿದ್ದ ಸಲಕರಣೆಗಳು ಕಾಮನಬಿಲ್ಲಿನ ಬಣ್ಣದಲ್ಲಿದ್ದವು. ಏನೂ ಮಜಾ ಕೊಡದ ಉತ್ಪನ್ನಗಳ ಜೊತೆ ಕೆಲಸ ಮಾಡಲು ಜನರಿಗೆ ಮನಸ್ಸು ಬರುವುದಿಲ್ಲ. ಆಪರೇಷನ್ ಥಿಯೇಟರ್ಗೆ ರೋಬೋಟ್ ಬಂದ ಕ್ಷಣದಿಂದಲೇ ನಮ್ಮ ಬದುಕು ಮೊದಲಿಗಿಂತ ಖುಷಿಯಾಗಿದೆ ಎಂಬ ಭಾವ ಅಲ್ಲಿದ್ದವರಿಗೆ ಬರಬೇಕು ಎನ್ನುತ್ತಾನೆ ಹಡೋಮಿ. 2007ರಲ್ಲಿ ಕಂಪನಿ 2 ಮಹತ್ವದ ಗುರಿಗಳನ್ನು ಸಾಧಿಸಿತು. ಮೊದಲನೆಯದು ಟೆಲ್ ಅವೀವ್ ಷೇರು ಮಾರುಕಟ್ಟೆಯನ್ನು ಮೇಜರ್ ಕಂಪನಿ ಪ್ರವೇಶಿಸಿತು. ಎರಡನೆಯದು ಉತ್ತರ ಅಮೆರಿಕದ ಸ್ಪೈನ್ ಸೊಸೈಟಿ ಶೋಹಂನ ಸ್ಪೈನ್ ಅಸಿಸ್ಟ್ ಉಪಕರಣಕ್ಕೆ ಅನುಮೋದನೆ ನೀಡಿತು. ಇದು ಕೇವಲ ಕಾಗದದ ಮೇಲಿನ ಅನುಮತಿಯಾಗಿರಲಿಲ್ಲ. ಬದಲಿಗೆ ರೋಬೋಟ್ ಬಳಸಿ ಬೆನ್ನುಹುರಿ ತಜ್ಞರು ನಡೆಸುವ ಪ್ರತಿ ಸರ್ಜರಿಯ ಮೇಲೆ ವೈದ್ಯರಿಗೆ $230 ಹಣವನ್ನು ವಿಮಾ ಕಂಪನಿಗಳು ಮರುಪಾವತಿ ಮಾಡುವ ರೀತಿಯ ಒಪ್ಪಂದವಾಗಿತ್ತು. ಈ ಮೊತ್ತ ಕಡಿಮೆಯೇ ಆದರೂ ಮೇಜರ್ ಕಂಪನಿಯ ಉತ್ಪನ್ನಕ್ಕೆ ವಿಮಾ ಕಂಪನಿಯಿಂದಲೂ ಮಾನ್ಯತೆ ಸಿಗುವಂತಾಗಿದ್ದು ದೊಡ್ಡ ವಿಷಯವಾಗಿತ್ತು. ರೋಬೋಟಿಕ್ ಸರ್ಜರಿ ನಡೆಸಿದ್ದಕ್ಕೆ ವಿಮಾ ಕಂಪನಿಯಿಂದ ಬಂದ ಹಣದಲ್ಲಿ ರೋಗಿಯ ಖರ್ಚನ್ನೆಲ್ಲ ಕಳೆಯಲು ಸಾಧ್ಯವಿಲ್ಲದಿದ್ದರೂ ಆಸ್ಪತ್ರೆಗೆ ಈ ಹಣ ಒಂದು ರೀತಿಯಲ್ಲಿ ಪ್ರೋತ್ಸಾಹಧನದಂತೆ ಅನುಕೂಲ ಮಾಡಿಕೊಟ್ಟಿತು. 2010ರ ಜುಲೈ ವೇಳೆಗೆ ಜಗತ್ತಿನ 25 ಆಸ್ಪತ್ರೆಗಳು ಸ್ಪೈನ್ ಅಸಿಸ್ಟ್ ರೋಬೋಟ್ ಖರೀದಿಸಿದ್ದವು. ಇದನ್ನು ಮೇಜರ್ ಸಿಸ್ಟಮ್ ಎಂದು ಆಸ್ಪತ್ರೆಗಳು ಕರೆಯುತ್ತಿದ್ದವು. ಇದೇ ವರ್ಷ ಅಮೆರಿಕದ ಮಾರುಕಟ್ಟೆಯೊಳಗೆ ದೊಡ್ಡ ಪ್ರಮಾಣದಲ್ಲಿ ಪ್ರವೇಶಿಸಲು ಮೇಜರ್ ಕಂಪನಿ ನಿರ್ಧರಿಸಿತು. ಆ ವೇಳೆಗಾಗಲೇ ವಿವಿಧ ಆಸ್ಪತ್ರೆಗಳ ವೈದ್ಯರು 1400ಕ್ಕೂ ಹೆಚ್ಚು ಬೆನ್ನುಹುರಿ ಸರ್ಜರಿಯಲ್ಲಿ ಸ್ಪೈನ್ ಅಸಿಸ್ಟ್ ಯಂತ್ರ ಬಳಸಿದ್ದವು. ನಂತರದ ಕೇವಲ 6 ತಿಂಗಳಲ್ಲಿ ರೋಬೋಟ್ ಬಳಸಿ ಸರ್ಜರಿ ಮಾಡಿಸಿಕೊಂಡ ರೋಗಿಗಳ ಸಂಖ್ಯೆ ಶರವೇಗದಲ್ಲಿ ಹೆಚ್ಚಾಗಿತ್ತು. ಇಂದು ಮೇಜರ್ ಕಂಪನಿಯ ರೋಬೋಟ್ ವೈದ್ಯರು ಹಾಗೂ ರೋಗಿಗಳಿಂದ ಸಾಕಷ್ಟು ಪ್ರಶಂಸೆಗೆ ಪಾತ್ರವಾಗಿದೆ. ಯುರೋಪ್ ಹಾಗೂ ಅಮೆರಿಕದಲ್ಲಿ ಮಾರಾಟ ಮಾಡಲು ಅನುಮತಿ ಸಿಕ್ಕ ಹೆಚ್ಚು ಕಮ್ಮಿ 1 ದಶಕದ ನಂತರ ಜಗತ್ತಿನಾದ್ಯಂತ ಸರ್ಜನ್ಗಳು ಈ ತಂತ್ರಜ್ಞಾನ ಬಳಸಿ ವಾರವೊಂದಕ್ಕೆ 100ಕ್ಕೂ ಹೆಚ್ಚು ಆಪರೇಷನ್ಗಳನ್ನು ಮಾಡುತ್ತಿದ್ದಾರೆ. ಶೋಹಂಗೆ ಖುಷಿಯ ವಿಚಾರ ಏನೆಂದರೆ ಮೇಜರ್ ರೋಬೋಟ್ ಸಹಾಯದಿಂದ ಬೆನ್ನುಹುರಿಯ ಶಸ್ತ್ರಚಿಕಿತ್ಸೆಗೆ ಒಳಗಾದ ಒಬ್ಬನೇ ಒಬ್ಬ ರೋಗಿಯೂ ಇಲ್ಲಿಯವರೆಗೆ ತೊಂದರೆಗೆ ಒಳಗಾಗಿಲ್ಲ. ಯಾರೂ ಕೈಕಾಲುಗಳ ಸ್ವಾಧೀನ ಕಳೆದುಕೊಳ್ಳುವುದು, ನರದ ಸಮಸ್ಯೆಗೆ ತುತ್ತಾಗುವುದು ಅಥವಾ ಬೆನ್ನುಹುರಿ ಶಸ್ತ್ರಚಿಕಿತ್ಸೆಗೆ ಸಂಬಂಧಿಸಿದ ಯಾವುದಾದರೂ ಅಡ್ಡ ಪರಿಣಾಮಕ್ಕೆ ಒಳಗಾಗುವುದು ಮುಂತಾದ ಸಮಸ್ಯೆಗೆ ತುತ್ತಾಗಿಲ್ಲ. ಇದು ನಮಗೆ ಬಹಳ ಹೆಮ್ಮೆಯ ವಿಷಯ. ನಮ್ಮ ರೋಬೋಟ್ನ ಸಹಾಯದಿಂದ ನಡೆದ ಶಸ್ತ್ರಚಿಕಿತ್ಸೆಯ ಪರಿಣಾಮವಾಗಿ ಇಂದು ಗಾಲಿ ಕುರ್ಚಿ ಬಿಟ್ಟು ನಡೆದಾಡುತ್ತಿರುವ ಜನರ ಸಂಖ್ಯೆ ಸಣ್ಣದಲ್ಲ. ಅದನ್ನು ನೆನೆದರೆ ತುಂಬಾ ತೃಪ್ತಿ ಎನಿಸುತ್ತದೆ ಎನ್ನುತ್ತಾನೆ ಶೋಹಂ. ಅಂತಹವರಲ್ಲಿ ನ್ಯೂ ಮೆಕ್ಸಿಕೋದ ದನಗಾಹಿ ಗುಡ್ಲೋಯ್ ಕೂಡ ಒಬ್ಬ. ಈ ಸರ್ಜರಿ ಮಾಡಿಸಿಕೊಂಡ ಮೇಲೆ ನನ್ನ ಕಾಲಿನಿಂದ ನನಗೂ ತೊಂದರೆಯಿಲ್ಲ, ಬೇರೆಯವರಿಗೂ ತೊಂದರೆಯಿಲ್ಲ. ನನಗೆ ಸರಿಯಾಗಿ ಮಾತನಾಡುವುದಕ್ಕೆ ಆಗದಿದ್ದರೂ ಗಟ್ಟಿಯಾಗಿ ನಡೆದಾಡುವುದಕ್ಕೆ ಏನೂ ಸಮಸ್ಯೆಯಿಲ್ಲ. ನಾನು ಮೊದಲಿನಂತೆ ಆಗಿದ್ದು ಪವಾಡವೇ ಸರಿ ಎನ್ನುತ್ತಾನೆ ಗುಡ್ಲೋಯ್. ಕುದುರೆಯಿಂದ ಬಿದ್ದು 15 ವರ್ಷಗಳ ನಂತರ ಬೆನ್ನುಹುರಿಯ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳಲೆಂದು ಆಸ್ಪತ್ರೆಗೆ ಬಂದಿದ್ದ ಗುಡ್ಲೋಯ್ ಕೇವಲ 2 ದಿನದಲ್ಲಿ ಡಿಸ್ಚಾರ್ಜ್ ಮಾಡಿಸಿಕೊಂಡು ಕೈಯಲ್ಲಿ ಬರೀ ಪೇನ್ ಕಿಲ್ಲರ್ಗಳ ಪ್ರಿಸ್ಕ್ರಿಪ್ಷನ್ ಹಿಡಿದುಕೊಂಡು ಮನೆಗೆ ಹೋಗಿದ್ದ. ನಂತರ ಆ ಪೇನ್ ಕಿಲ್ಲರ್ಗಳನ್ನೂ
ಅವನು ತೆಗೆದುಕೊಳ್ಳಲಿಲ್ಲ ಬಿಡಿ. ಆಸ್ಪತ್ರೆಯಿಂದ ಬಂದ ಮೇಲೆ ನನ್ನ ಗಂಡ ಎತ್ತರಕ್ಕೆ ಕಾಣಿಸುತ್ತಿದ್ದ. ಏಕೆಂದರೆ ಅಲ್ಲಿಯವರೆಗೆ ಅವನು ಬೊಗ್ಗಿಕೊಂಡೇ ನಡೆಯುತ್ತಿದ್ದ. ಅವನನ್ನು ನೋಡಿ ನನಗೆ ಎಷ್ಟು ಖುಷಿಯಾಗಿತ್ತೆಂದು ಹೇಗೆ ಹೇಳಲಿ. ದೇವರು ನಾವು ಕೇಳಿದ ವರವನ್ನೇ ಅರೆಕ್ಷಣದಲ್ಲಿ ಕೊಟ್ಟಂತಾಗಿತ್ತು ಎಂದು ಗುಡ್ಲೋಯ್ನ ಹೆಂಡತಿ ಸಂತೋಷಪಡುತ್ತಾಳೆ.